ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 35 ಸಾವು ಎಷ್ಟು ತಾಯಂದ್ರಿಗೆ ಸಿಗೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ಏನು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ, ಕುಮಾರಣ್ಣಗೆ, ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರಿಯ ಚೇತನವಾಗಿದ್ದ ಶ್ರೀಮತಿ ಚೆನ್ನಮ್ಮನ ನಿಧನದಿಂದ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಇಡೀ ಕುಟುಂಬಕ್ಕೆ ಕಳಶಪ್ರಾಯರಾಗುತ್ತಿದ್ದು, ತುಂಬ ಸಂಯಮ ಇತ್ತು. ಅವರ ನಿಧನದಿಂದ ಅಪಾರ ನಷ್ಟವಾಗಿದೆ, ಮನಸ್ಸಿಗೆ ಬೇಜಾರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.